ನಿನ್ನ ವಾಕ್ಯವು ನನ್ನ ಬಾಳಿಗೆ ಬೆಳಕಾಗಿದೆ ದೇವಾ, ಅಂಧಕಾರದ ಕಡು ಹಾದಿಲಿ ಚೈತನ್ಯವ ನೀಡುವುದು. ಕರ್ತನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮದಲ್ಲಿ ನಿಮಗೆಲ್ಲರಿಗೂ ಕೂಡ ವಂದನೆಗಳು. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 32ನೆಯ ವಾಕ್ಯದಲ್ಲಿ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಆಧಾರದ ಕಾರಣದಿಂದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ಅವಳು ವ್ಯಭಿಚಾರ ಮಾಡುವುದಕ್ಕೆ ಕಾರಣನಾಗುತ್ತಾನೆ, ಮತ್ತು ಗಂಡ ಬಿಟ್ಟವಳನ್ನು ಮದುವೆ ಮಾಡಿಕೊಳ್ಳುವವನು ವ್ಯಭಿಚಾರ ಮಾಡಿದವನಾಗಿದ್ದಾನೆ. ಪ್ರಿಯರೇ, ನಾವು ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ವಿವಾಹವು ಎಷ್ಟು ಮಾನ್ಯವಾದುದು ಎಂಬುದನ್ನು ನಮ್ಮ ಕರ್ತನು ತಿಳಿಸಿಕೊಡುವನಾಗಿದ್ದಾನೆ. ಆದರೆ ಈಗಿನ ಕಾಲದಲ್ಲಿ ಮನುಷ್ಯನು ಪಾಪದ ವಶದಲ್ಲಿ ಬಿದ್ದಿರುವುದರಿಂದ, ದೇವರ ಭಯ ಅವನಲ್ಲಿ ಇಲ್ಲದೇ ಇರುವುದರಿಂದ, ವಿವಾಹ ಜೀವಿತವನ್ನು ಮಾನ್ಯವೆಂಬುದಾಗಿ ಪರಿಗಣಿಸದೆ ಯಾವಾಗ ಬೇಕಾದರೆ ಆವಾಗ ವಿಚ್ಛೇದನವನ್ನು ಕೊಡುತ್ತಾ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡುವವನಾಗಿದ್ದಾನೆ. ಆದರೆ ಇಂಥ ಪಾಪದಿಂದ ನಾವು ತಪ್ಪಿಸಿಕೊಳ್ಳುವುದಕ್ಕೆ ಒಂದೇ ಮಾರ್ಗ ಇರುವಂಥದ್ದು. ಅದೇನೆಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಂಥದ್ದು. ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಡುವಾಗ ದೇವರು ನಮಗೆ ಕೊಡುವಂಥ ಒಂದು ನಿತ್ಯ ಜೀವವು ಉಚಿತವಾಗಿ ದೇವರು ನಮಗೆ ಕೊಡುತ್ತಾನೆ. ಯೇಸು ಕ್ರಿಸ್ತನ ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಶಿಲುಬೆಯಲ್ಲಿ ತನ್ನ ಪ್ರಾಣ ಕೊಟ್ಟು ಸಮಾಧಿ ಮಾಡಲ್ಪಟ್ಟು 3ನೇ ದಿನ ಜೀವಂತನಾಗಿ ಎದ್ದು ಬಂದನು. ಈ ಒಂದು ಸತ್ಯವನ್ನು ನೀವು ನಂಬುವಾಗ ಈ ರೀತಿಯಾದಂಥ ಪಾಪದ ಬಲದಿಂದ ಬಿಡುಗಡೆ ಹೊಂದಿ ಅದರಿಂದ ಉಂಟಾಗುವಂಥ ಪರಿಣಾಮ ಮತ್ತು ನಿತ್ಯ ದಂಡನೆಯಿಂದ ತಪ್ಪಿಸಿಕೊಳ್ಳುತ್ತೀರಿ. ಹಾಗಾಗುವಂತೆ ದೇವರು ತಾನೇ ನಿಮಗೆ ಸಹಾಯ ಮಾಡಲಿ ಎಂಬುದೇ ನಮ್ಮ ಪ್ರಾರ್ಥನೆಯಾಗಿದೆ.